ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ತೇಂಕೋಳನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ, ಅದನ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಾವು ಒಂದು ಕಪ್ ಮೇಲೆ 1 ಟೇಬಲ್ ಸ್ಪೂನ್ ನೀರು ಹಾಕಿ ಸಾಕು. ಪ್ರೆಷರ್ ಕುಕ್ಕರ್ನಲ್ಲಿ ಮೀಡಿಯಂ ಉರಿನಲ್ಲಿ ಸುಮಾರು 3-4 ಸಲ ಕೂಗಿಸ್ಬೇಕು, ಯಾಕಂದ್ರೆ ಅದು ಚೆನ್ನಾಗಿ ಬೇಯಬೇಕು ಉದ್ದಿನ ಬೇಳೆ. ಈಗ ಉದ್ದಿನ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1-1.25 ಟೀ ಸ್ಪೂನ್ ಅಷ್ಟು ಉಪ್ಪು, 1 ಚಿಟಿಕೆಯಷ್ಟು ಇಂಗು, 1.5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ನೀವು ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕಾದರೂ ಹಾಕೋಬಹುದು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೀ ಸ್ಪೂನ್ ಎಳ್ಳು, 1/4 ಕಪ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ಪನ್ನ ನಾವು ಬೇಯಿಸ್ಕೊಳ್ಳೋಕೆ ಉಪಯೋಗಿಸ್ಕೊಳ್ತೀವಿ. ಅದಾದ್ಮೇಲೆ ಏನಾದರೂ ಹಿಟ್ಟು ಕಲಿಸ್ಬೇಕಾದ್ರೆ ಬೇಕು ಅಂದರೆ 1-2 ಟೇಬಲ್ ಸ್ಪೂನ್ ಬೇಕಾಗ್ಬೋದು. ಮತ್ತೆ ಕರಿಯೋಕ್ಕೆ ಎಣ್ಣೆ. ಚಕ್ಲಿ ಒರಳು. ಈ ತೇಂಗೋಳನ್ನ ಮಾಡೋದಕ್ಕೆ ಈ ಥರ ತೂತಗಳಿರುವಂಥದ್ದನ್ನು ಉಪಯೋಗಿಸ್ಬೇಕು, ಆದರೆ ಇಷ್ಟೊಂದು ಇರಬಾರ್ದು. ಇದು ಖಾರ ಸೇವೆ ಮಾಡುವಂಥದ್ದು. ಈ ಥರ 3 ಇರಬೇಕು. ಆದರೆ ನಾನು ಈ ಸಲ ತೊಗೊಂಡು ಬಂದಿರೋ ಹೊಸ ಚಕ್ಲಿ ಪ್ರೆಸ್ಸಲ್ಲಿ ಇದಿಲ್ಲ. ಇದು ಬೇರೆ ಶೇಪಲ್ಲಿದೆ, ಅಂದರೆ ಯಾವುದೋ ಫ್ಲವರ್ ಶೇಪಲ್ಲಿದೆ. ಅದರಿಂದ ನಿಮ್ಮ ಹತ್ರ ಈ ಥರ ತೂತ ಇರೋ 3 ಹೋಲ್ ಇರುವಂಥ ಬಿಲ್ಲೆ ಇದ್ದರೆ ಅದನ್ನು ಉಪಯೋಗಿಸಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಬೆಂದಿರುವಂಥ ಉದ್ದಿನ ಬೇಳೆಗೆ ಸ್ವಲ್ಪ ಇದಾರಬೇಕು, ತುಂಬ ಬಿಸಿನಲ್ಲಿ ಮಾಡ್ಕೋಬೇಡಿ, ಯಾಕೆಂದರೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಬೆಂದಿರುವಂಥ ಉದ್ದಿನ ಬೇಳೆಗೆ ಅಕ್ಕಿ ಹಿಟ್ಟು, ಉಪ್ಪು, ಇಂಗು, ಜೀರಿಗೆ, ಎಳ್ಳು ಹಾಕ್ಬಿಟ್ಟು ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಎಣ್ಣೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಬಿಡಿ. ಈಗ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸ್ಬೇಕು. ಇದನ್ನು ಈ ಥರ ನೀಡ್ ಮಾಡ್ಕೊಳ್ಳಿ. ಉದ್ದಿನ ಬೇಳೆನಲ್ಲಿ ನೀರು ಜಾಸ್ತಿ ಇದೆ ಅನಿಸಿದ್ರೆ ಫಸ್ಟು ತೆಗೆದಿಟ್ಕೊಂಡ್ಬಿಡಿ. ನೋಡಿ, ಇವಾಗ ನಾನೀಗ 1 ಕಪ್ ಹಾಕಷ್ಟೇ ಬೇಯಿಸಿರೋದು. ಹಿಟ್ಟಿನ ಹದ ಕರೆಕ್ಟಾಗಿ ಬಂದಿದೆ ನಮಗೆ. ಇದಕ್ಕೆ ನಮಗೆ ಎಕ್ಸ್ಟ್ರಾ ನೀರಿನ ಅವಶ್ಯಕತೆ ಬರಲಿಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ಈಗ ಎಣ್ಣೆನ ಕರಿಯೋದಕ್ಕೆ ಮೀಡಿಯಂ ಹೈ ಉರಿನಲ್ಲಿ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಕಾಯಿದ್ರಲ್ಲಿ ಈ ಕಡೆ ತೇಂಗೋಳನ್ನ ಒತ್ತಿಟ್ಕೊಳ್ಳೋಣ. ಪಾರ್ಚ್ಮೆಂಟ್ ಪೇಪರ್ ಮೇಲೋ ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೋ ಇದನ್ನು ಒತ್ತಿಟ್ಕೊಳ್ಳೋಣ. ಈ ಚಕ್ಲಿ ಒರಳಿಗೆ ಎಷ್ಟು ಹಿಡ್ಸತ್ತೋ ಅಷ್ಟು ಹಿಟ್ಟನ್ನು ಹಾಕಿಬಿಟ್ಟು ನಾ ಹೇಗೆ ಮಾಡೋದು ಅಂತಂದರೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ, ಉದ್ದಕ್ಕೆ ಬರುತ್ತೆ. ಆವಾಗ ಒಂದು ಸರ್ಕಲ್ ಮಾಡ್ಕೊಳ್ಳಿ, ಒಂದು ಅಷ್ಟೇ ಸಾಕು. ಆಮೇಲೆ ಇದನ್ನು ಕಟ್ ಮಾಡಿ ಹೀಗೆ ಬಿಟ್ಟರೆ ಆಯ್ತು, ಅಷ್ಟೇ. ಇದು ನಿಮಗೆ ಸರಿ ಬರಲಿಲ್ಲ ಅನಿಸಿದ್ರೆ ಜಸ್ಟ್ ತೆಕ್ಕೊಂಬಿಟ್ಟು ಮತ್ತೆ ಒಳಗೆ ಹಾಕ್ಕೋಬೋದು. ಈ ಥರ ಒಂದು 4-5 ಮಾಡಿ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಇದಕ್ಕೆ ಹಾಕಬೇಕು. ಈಗ ಎಣ್ಣೆ ಕಾದಿದೆ, ಒಂದೇ ಒಂದು ಹಾಕಿ ನೋಡಿ, ಇದು ಮೇಲೆ ಬಂತು. ಇವಾಗ ಇಲ್ಲಿಂದ ತೆಗೆದು ಹಾಕ್ಬೇಕಾದ್ರೆ ಪಾರ್ಚ್ಮೆಂಟ್ ಪೇಪರ್ ಈ ಥರದಲ್ಲಿ ಮಾಡೋದು ಯಾಕೆಂದರೆ ಹಿಂಗೆ ಬಗ್ಗಿಸ್ಕೋಬೋದು. ನಿಮಗೆ ಈಸಿಯಾಗಿ ಕೈನಲ್ಲಿ ಹಿಂಗೆ ತೆಗೆದು ನಿಧಾನಕ್ಕೆ ಹಿಂಗೆ ಹಾಕ್ಬೋದು. 1 ಅಥವಾ 2 ಎಷ್ಟು ಹಿಡ್ಸತ್ತೋ ಅಷ್ಟು ಹಾಕಿ. ನಾವು ಇದು ಹಾಕಿದಾಗ ತುಂಬ ಸಾಫ್ಟಾಗಿರುತ್ತೆ. ಆವಾಗ ನೀವು ಫ್ಲಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತಾಗುತ್ತೆ, ಇದು ಗಟ್ಟಿ ಆಗುತ್ತಲ್ಲ, ಆವಾಗ ನೀವು ಉಲ್ಟಾ ಮಾಡಿ ಹಾಕಬೇಕು. 1-2-3 ನಿಮಿಷ ಆದಮೇಲೆ ಇದನ್ನು ತಿರುಗಿಸ್ಬಿಟ್ಟು ಹಾಕಬೇಕು. ಈ ಬಬಲ್ಸ್ ಎಲ್ಲ ಇದೆಯಲ್ಲ, ಈ ಗುಳ್ಳೆಗಳೆಲ್ಲ ಕಮ್ಮಿ ಆಗೋ ತನಕ ಕರೀರಿ ಅಷ್ಟೇ. ಮೀಡಿಯಂ ಹೈ ಉರಿಗೆ ಇಟ್ಟು ಬಿಸಿ ಮಾಡಿರ್ತೀವಲ್ಲ, ಆಮೇಲೆ ಮೀಡಿಯಂ ಉರಿಗೆ ಕಮ್ಮಿ ಮಾಡ್ಕೊಳ್ಳಿ. ಪೂರ್ತಿ ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಪೂರ್ತಿ, ಮತ್ತು ಕಲರ್ ಚೇಂಜ್ ಆಗಿದೆ, ಹೊಂಬಣ್ಣಕ್ಕೆ ಬಂದಿದೆ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಪೇಪರ್ ಟವಲ್ ಮೇಲೆ ಈ ಥರ ತೆಕ್ಕೊಳ್ಳೋಣ. ಮತ್ತು ನೀವು ಅನ್ಕೋತಾ ಇರ್ಬೋದು, ಇದೇನು ಚಕ್ಲಿ ಹಿಟ್ಟಿಗೂ ಮತ್ತು ಇದಕ್ಕೂ ಒಂದೇ ಇಂಗ್ರೀಡಿಯೆಂಟ್ಸ್ ಅಲ್ಲ ಅಂತ. ಹೌದು, ಚಕ್ಲಿಗೂ ನಾವು ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಹಾಕ್ತೀವಿ, ತೇಂಕೋಳಿಗೂ ನಾವು ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟೇನೆ. ಆದರೆ ಚಕ್ಲಿಗೆ ಅಕ್ಕಿ ಹಿಟ್ಟು ಜಾಸ್ತಿ ಇರುತ್ತೆ, ತೇಂಕೋಳಿಗೆ ಅಕ್ಕಿ ಹಿಟ್ಟು ಕಮ್ಮಿ ಇರುತ್ತೆ. ತೇಂಕೋಳದಲ್ಲಿ ಉದ್ದಿನಬೇಳೆದೇನೆ ಸ್ಟ್ರಾಂಗ್ ಫ್ಲೇವರು. ಉಳಿದಿರೋ ಹಿಟ್ಟಲ್ಲಿ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಈಗ ತೇಂಕೋಳನ್ನು ರೆಡಿಯಾಗಿದೆ. ಈ ಕೊಟ್ಟಿರುವಂಥ ಮೆಷರ್ಮೆಂಟಲ್ಲಿ ಸುಮಾರು ಒಂದು 18-20 ಈ ಸೈಜಿನ ತೇಂಗೋಳನ್ನ ನೀವು ಮಾಡ್ಕೋಬಹುದು. ಈಗ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.